ತ್ರಿವರ್ಣ ಓಕೆ. ನ್ಯೂಸ್‌ನ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಾಗಲಕೋಟದ ತುಂಬಾ ಫೇಮಸ್ ಆಗಿರುವಂತಹ ಸಿದ್ದನಕೊಳ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಅವರು ಪೊಲೀಸ್ ಕಾನ್ಸ್ಟೇಬಲ್‌ಗಳಿಗೆ ದುಡ್ಡನ್ನು ಕೊಡ್ತಾ ಇರ್ತಾರೆ ಮತ್ತು ಆ ಕಾನ್ಸ್ಟೇಬಲ್‌ಗಳು ಪೊಲೀಸರು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಈ ವಿಡಿಯೋ ತುಂಬಾ ವೈರಲ್ ಆಗುತ್ತೆ ಹಾಗೂ ವಿವಾದ ಕೂಡ ಸೃಷ್ಟಿಯಾಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ. ಏನ್ ಹೇಳ್ತೀರಾ ಸ್ವಾಮೀಜಿಗೆ? ನಿಮ್ದು ವಿಡಿಯೋ ವೈರಲ್ ಆಗ್ತಾ ಇದೆ, ನೀವು ದುಡ್ಡು ಕೊಡ್ತಾ ಇದ್ದೀರಾ ಪೊಲೀಸರಿಗೆ, ಪೊಲೀಸರು ನಿಮ್ಮ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನ್ ನಮಸ್ಕಾರ, ಹೇಳ್ತೀರಾ? ನಮಸ್ಕಾರ. ಏನ್ ಹೇಳ್ಬೇಕು, ನಾನು ಅವ್ರಿಗೆ ಅಷ್ಟೇ ಕೊಟ್ಟಿಲ್ಲಲ್ಲ, ಪೊಲೀಸರಿಗೆ ಅಷ್ಟೇ ಕೊಟ್ಟಿಲ್ಲ. ನಮ್ಮ ಮಠದ ಪರಂಪರೆ ಇದೆ. ಎಲ್ರು ರಾಜಕಾರಣಿಗಳು ಕೊಟ್ಟಿದೀವಿ, ಎಲ್ರಿಗೂ ಕೊಟ್ಟಿದ್ವಿ, ಭಕ್ತರಿಗೆ ಕೂಡ ಕೊಡ್ತಾ ಇದೀವಿ. ಇದು ಭಕ್ತರ ಹಾ. ಮಠ, ಸ್ವಾಮಿಗಳ ಮಠ ಅಲ್ಲ ಇದು. ಇದು ಭಕ್ತರದೇ ಮಠ. ದುಡ್ಡು ಭಕ್ತರಿಗೆ ಕೊಡೋದ್ ನಮ್ದು ಐತಪ್ಪ ಅದ್ರಲ್ಲಿ. ಅವರ ಭಾವನೆ ಅದ, ನಮಸ್ಕಾರ ಮಾಡಿದ್ದು ನಾನ್ ದುಡ್ಡು ಕೊಟ್ಟಿದ್ದೀನಿ ಅಷ್ಟೇ. ಅದನ್ನ ಲಂಚ ಅಂತ ತಿಳ್ಕೊಂಡ್ರೆ ನಾನು ಏನ್ ಮಾಡಕ್ ಆಗಲ್ಲ. ಅಂದ್ರೆ ಇದು ಲಂಚ್ ಅಲ್ಲ, ಒಂದು ಭಕ್ತರಿಗೆ ನೀವು ದುಡ್ಡನ್ನು ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಬಟ್ ಏನಂದ್ರೆ, ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಪೊಲೀಸರು, ಸರ್ಕಾರಿ ಅಧಿಕಾರಿಗಳು, ಪೊಲೀಸರು ಈ ರೀತಿ ಸ್ವಾಮೀಜಿ ಅವರಿಗೆ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡೋದು ತಪ್ಪು ಅಂತ ಹೇಳ್ತಾರೆ ಸ್ವಾಮೀಜಿ. ಅದು ನಮ್ಮ ಭಾರತದ ಸಂಸ್ಕೃತಿ, ಅದು ನಮಸ್ಕಾರ ಮಾಡೋದು. ಗುರುಗಳು ಅಂದಾಗ ಗುರುಗಳಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇರ್ತಾರೆ. ಆ ರೀತಿ ಅವ್ರು ಮಾಡಿದಾರೆ, ಅದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರದ್ದು. ನಾವು ಕೂಡ ಆಶೀರ್ವಾದ ಮಾಡಿದ್ದೀವಿ ದುಡ್ಡು ಕೊಟ್ಟು. ಯಾಕಂದ್ರೆ ನಾವು ಕಲ್ಸಕ್ರಿಯನ್ನು ಕೊಡು ಸ್ವಾಮೀಜಿ ಅಲ್ಲ, ನಾವು ದುಡ್ಡು ಕೊಟ್ಟ ಹಾ. ಆಶೀರ್ವಾದ. ನಮ್ಮ ಭಕ್ತರ ದುಡ್ಡನ್ನ ಭಕ್ತರಿಗೆ ಕೊಡುವಂತ ಮಠ ಇದು ನಮ್ದು. ನಾವು ಈಗ ದುಡ್ಡು ಕೊಡ್ತಾ ಇದಿಲ್ಲ, 60 ವರ್ಷದಿಂದ ಹಂಚ್ಕೊಂಡ್ ಬಂದಿದೀವಿ. ಹೀಗಾಗಿ ನಾವು ಭಕ್ತರನ್ನ ಕಳಿಸಿದೀವಿ. ಅದನ್ನ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬಿಡೋದು ಸರಿ ಅಲ್ಲ ಅನಿಸ್ತಾ ಇದೆ. ಸ್ವಾಮೀಜಿ, ಈಗ ಈ ವಿಡಿಯೋ ವೈರಲ್ ಆದಾಗಿನಿಂದ ಪೊಲೀಸರಿಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾವು ಸರ್ಕಾರಕ್ಕೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಸ್ವಾಮೀಜಿ? ಸರ್ಕಾರಕ್ಕೆ ಅವ್ರ ಮೇಲೆ ಏನೋ ಕ್ರಮ ಜರುಗಿಸ್ಬೇಡಿ. ಯಾಕಂದ್ರೆ ಅವರು ಒಬ್ಬ ಭಕ್ತರು. ಅವ್ರು ತಮ್ಮ ಹ್ಮ್. ಕರ್ತವ್ಯದ ಮೇಲೆ ಇದ್ದಾಗ ನಾವು ಅವ್ರ ಭೇಟಿ ಆದಾಗ ಅವ್ರು ನಮಸ್ಕಾರ ಮಾಡಿ, ಗುರುಗಳನ್ನ ಭಾವನೆಗೆ ನಮಸ್ಕಾರ ಮಾಡಿದರೆ, ನಾನ್ ದುಡ್ಡು ಕೊಟ್ಟಿದ್ದೀನಿ, ಎಲ್ಲರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದೀನಿ, ಆ ತರ ಮಾಡಿದೀನಿ. ಹ್ಮ್. ಅದ್ರಲ್ಲಿ ಏನ್ ದೊಡ್ಡ ವಿಷಯ ಇಲ್ಲ. ಅದನ್ನ ವೈರಲ್ ಹ್ಮ್. ಮಾಡೋದು, ಬೇರೆ ಬೇರೆ ಕಮೆಂಟ್ ಗಳನ್ನ ಹಾಕೋದು, ಅದರಿಂದ ಯಾವುದೇ ಲಾಭ ಇಲ್ಲ. ಎಲ್ರೂ ಹ್ಮ್. ಭಾರತೀಯರು ಅನ್ನೋದನ್ನ ಮರಿಬಾರ್ದು. ಹೌದು. ನಮ್ಮ ಮಠದ ಪರಂಪರೆ ಅದು. ನಾವು ಅವ್ರಿಗೆ ಯಾವುದೇ ಲಂಚ ಕೊಟ್ಟಿಲ್ಲ. ಅವ್ರಿಗೆ ಹ್ಮ್. ನಾವು ಅವ್ರ ನಮಸ್ಕಾರ ಮಾಡೋದು ಬಿಡೋದು ಅವ್ರದ್ದದು ಭಾವನೆಗೆ ತಕ್ಕಂಗೆ ಇರುತ್ತೆ. ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ ಗುರುಗಳಿಗೆ ಹ್ಮ್. ನಮಸ್ಕಾರ ಮಾಡೋದು ಧರ್ಮ ಅದು. ಹ್ಮ್. ಆದ್ರೂ ಒಂದ್ ಮಾತು ಹೇಳಿದೀನಿ ನಾನು, ಡ್ರೆಸ್ ಮೇಲೆ ಮಾಡ್ಬೇಡಿ, ದಯವಿಟ್ಟು ಸೆಲ್ಯೂಟ್ ಹೊಡೀರಿ ಹೌದೌದು. ಅಂತ ಹೇಳಿ ಹೌದು, ಹೇಳಿದ್ರಿ. ವಿಡಿಯೋದಲ್ಲಿದೆ, ಹೇಳಿದ್ರಿ. ಅದು ಹೇಳಿದೀವಿ. ಪಾಪ ಅವ್ರ ಭಾವನೆಗೆ ಅವ್ರು ನಮಸ್ಕಾರ ಮಾಡ್ತಾರೆ. ಈಗ ನಮಗೆ ಗುರುಗಳಂದ್ರೆ ತಂದೆ ತಾಯಿ ಸಮಾನ ಇಟ್ಕೊಂಡಿರ್ತಾರೆ. ಅವ್ರ ಗುರು ಅಂದ ಭಾವನೆಯಿಂದ ಅವ್ರು ನಮಸ್ಕಾರ ಮಾಡಿದಾರೆ ಹೊರತಾಗಿ ಅವ್ರೇನು ಅದರಿಂದ ಅವ್ರಿಗೇನು ಏನೋ ಆಗ್ಬಾರ್ದು ಅಂತ ನಮ್ಮ ರಿಕ್ವೆಸ್ಟ್ ಅಷ್ಟೇ. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅದು. ಆತರ ಹ್ಮ್. ನಾವೇ ಕುತ್ಕೊಂಡು ಆಗ್ಬಾರ್ದು. ಹೌದೌದು. ಸ್ವಾಮೀಜಿ, ಈಗ ಪೊಲೀಸ್ ಈ ಇಲಾಖೆ ವಿಚಾರನ ಬಿಟ್ಬಿಡೋಣ, ವೈರಲ್ ವಿಡಿಯೋ ವಿಚಾರನ ಬಿಟ್ಬಿಡೋಣ. ಅದೇನ್ ಸ್ವಾಮೀಜಿ, ನಿಮ್ ಮಠಕ್ಕೆ ಬಂದವರೆಲ್ಲ, ನಾನು ಕೂಡ ಬಾಗಲಕೋಟೆಯವನು, ನಾನು ಕೂಡ ನಿಮ್ ಮಠಕ್ಕೆ ಭೇಟಿ ಕೊಟ್ಟಿದ್ದೀನಿ, ಎಲ್ಲ ತಿಳ್ಕೊಂಡಿರೋದ್ರಿಂದ ಕೇಳ್ತಾ ಇದ್ದೀನಿ. ಅದೇನು, ಬಟ್ ನಿಮ್ಮ ಮಠಕ್ಕೆ ಭೇಟಿ ಕೊಟ್ಟವರು ಹುಂಡಿಗೆ ಹಣ ಹಾಕೋದಿಲ್ಲ, ನೀವೇ ಕೊಡ್ತೀರಾ ಅವ್ರಿಗೆ? ಇದೇನ್ ಸಂಪ್ರದಾಯ? ಯಾವಾಗಿಂದ ಶುರುವಾಗಿದ್ದಿದ್ದು? ಹುಂಡಿಗೆ ಹಾಕ್ತಾರೆ, ಆತರ ಏನಿಲ್ಲ. ಹುಂಡಿಗೆ ಹಾಕ್ತಾರೆ, ಅದನ್ನು ತೆಗಿತೀವಿ ನಾವು. ಅಮಾವಾಸ್ಯೆ ತೆಗೆದು ಮಂದಿಗೆ ಹಂಚ್ಬಿಡ್ತೀವಿ. ಯಾಕಂದ್ರೆ ಹಾ, ಹಾ. ನಮ್ಮ ಮಠದ ಪರಂಪರೆ ಏನಿದೆ ಅಂದ್ರೆ, ಒಂದು ದಿವಸಕ್ಕೆ ದಾಸೋಗಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕಂತ ರೂಲ್ಸ್ ಇದೆ ನಮ್ಮ ಅಜ್ಜಂದು, ಸಿದ್ದಪ್ಪಾಜಿದು. ಅದು ಓಕೆ, ಉಳಿದ ಓಕೆ. ಹಣವನ್ನ ಭಕ್ತರಿಗೆ ಕೊಟ್ಟು ಭಕ್ತರನ್ನ ಬೆಳೆಸುವಂತ ಮಠ ಸಿದ್ದಿನಕೊಳ್ಳ ಮಠ. ಈ ಓಕೆ, ಒಂದ್ ಓಕೆ. ಪರಂಪರೆಯಿಂದ ನಡೀತಾ ಇದೀವಿ ಅಷ್ಟೇ ಹೊರತಾಗಿ ಅದ್ರಾಗ ಏನ್ ಗಿಮಿಕ್ಸ್ ಇಲ್ಲ. ದುಡ್ಡು ಕೊಟ್ಟು ನಾವೇನು ಇದು ಮಾಡೋದು, ಪ್ರಚಾರ ತಗೊಳ್ಳೋದು. ಇವತ್ತಿಗೆ ಇದು ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ನಾನು ಆ ಹುಡುಗರಿಗೆ ಪೊಲೀಸರಿಗೆ ತೊಂದರೆ ಆಗ್ಬಾರ್ದಂತ ಸ್ಟುಡಿಯೋಕ್ ಬಂದಿದ್ದೀನಿ ಅಷ್ಟೇ. ಹ್ಮ್. ಯಾವಾಗಾದ್ರೂ ಬಂದಿದ್ದೀನಿ, ಯಾವ ಸ್ಟುಡಿಯೋದಲ್ಲಿ ಬಂದಿದ್ದೀನಿ, ಯಾವ ಸ್ಟುಡಿಯೋದಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಹೇಳಿ? ಯಾಕಂದ್ರೆ ಅವ್ರ ಇಲ್ಲ, ಇಲ್ಲ. ಕುಟುಂಬಕ್ಕೆ ತೊಂದರೆ ಆಗ್ಬಾರ್ದಂತ ನಾನು ಇವತ್ತು ಬಂದಿದ್ದೀನಿ ಅಷ್ಟೇ, ಹ್ಮ್. ಪೊಲೀಸರ ಕುಟುಂಬಕ್ಕೆ. ಹೌದು ಸ್ವಾಮಿ. ಈ ಪದ್ಧತಿ ಯಾವಾಗಿಂದ ಶುರುವಾಗಿದ್ದು ಸ್ವಾಮೀಜಿ, ಇದು ನೀವು ಭಕ್ತರಿಗೆ ದುಡ್ಡನ್ನ ಕೊಡುವಂತದ್ದು? ಇದು 60 ವರ್ಷದಿಂದ ಪ್ರಾರಂಭ ಇದೆ. ನಮ್ದು ದಾಸೋಹ 60ನೇ ವರ್ಷ ಇದು, ನಿರಂತರ ದಾಸೋಹ. ಹಾ. ನಾನು ಭಕ್ತರಲ್ಲಿ ದೇವರನ್ನ ಕಾಣಮಠ, ಭಕ್ತರೇ ಇದಕ್ಕೆ. ನಮ್ದು ಸ್ವಾಮೀಜಿ ಅಂದ್ರೆ ಸುಮ್ನೆ ಸೇವಕ ಅಷ್ಟೇ. ಹಾ. ನಾನು ಏನು ಇದಕ್ಕೆ ಸುಪ್ರೀಂ ಅಲ್ಲ, ಭಕ್ತರೇ ಸುಪ್ರೀಂ ಇದಕ್ಕೆ. ಹಾ, ನಿಮ್ ಮಠಕ್ಕೆ ಭಕ್ತರೇ ಸುಪ್ರೀಮು. ಹೌದೌದು, ನಾನೇನಿಲ್ಲ. ಇವತ್ತು ಹೋಗಂದ್ರೆ ಹೊರಟ್ಬಿಡ್ತೀನಿ ನಾನು. ಹಾ. ನನಗೇನು ಅಧಿಕಾರ. ಸರಿ, ಸರಿ ಸ್ವಾಮೀಜಿ, ಪರವಾಗಿಲ್ಲ. ಅದೇ ನಂದು ಒಂದು ರಿಕ್ವೆಸ್ಟ್ ನಿಮ್ಮ ಟಿವಿ ಮುಖಾಂತರ. ಹಾ. ಈಗ ಬಾಗಲಕೋಟೆ
ಎಸ್ ಪಿ ಅವರು ಅದ್ರ ಬಗ್ಗೆ ಏನು ಕ್ರಮ ಜರುಗಿಸಬಾರ್ದು, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗ್ಬಾರ್ದು. ಹ್ಮ್. ಪರಂಪರೆ ಇದೆ, ಅದನ್ನ ಕೊಟ್ಟಿದೀವಿ. ಅದನ್ನ ಬೇರೆ ಅರ್ಥ ಕಲ್ಪಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋದು ವಿಷಾದನೀಯ. ಹಾಗಾಗಿ ಅವ್ರಿಗೆ ನಾವು ಎಸ್ ಪಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅವ್ರದ್ದು ಯಾವ್ದೇ ರೀತಿ ತಪ್ಪಿಲ್ಲ ಪೊಲೀಸರದು. ಹೌದು. ಅವರು ತಮ್ಮ ಕರ್ತವ್ಯದಿದ್ದಾಗ ನಾನೇ ನಿಂದಿರಿಸಿ ಅವ್ರಿಗೆ ಆಶೀರ್ವಾದ ಮಾಡಿದ್ದು. ಅದರಲ್ಲಿ ಏನ ಲಂಚ ಇಸ್ಕೊಂಡಿಲ್ಲ, ಏನಿಲ್ಲ. ಪ್ರತಿಯೊಬ್ರು ಪರಿಚಯ ಇದಾರೆ. ಪರಿಚಯ ಎಲ್ಲಾ ಪೊಲೀಸ್ನವ್ರಿಗೆ ಕೊಟ್ಟಿದೀವಿ, ಈಗಂತಲ್ಲ. ಪ್ರತಿಯೊಬ್ಬ ಪೊಲೀಸರಿಗೆ ನಮ್ಮ ಮಠಕ್ಕೆ ಬಂದಂತ ಸೇವೆ ಮಾಡಿದಂತ ಎಲ್ಲರಿಗೆ ಆಶೀರ್ವಾದ ರೂಪದಲ್ಲಿ ಕೊಟ್ಟಿದೀವಿ. ಆಶೀರ್ವಾದ ರೂಪ ಅದು, ಲಂಚದ ಪ್ರಮೇಯನೇ ಬರಲ್ಲ ಅಲ್ಲಿ. ಸರಿ ಸರಿ ಸರ್, ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಸೊ ವೀಕ್ಷಕರೇ, ಇದು ವೈರಲ್ ವಿಡಿಯೋದ ಹಿಂದಿನ ಕುರಿತು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು, ಸಿದ್ದನಕೊಳ ಮಠದ ಶಿವಕುಮಾರ್ ಸ್ವಾಮೀಜಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ. ಧನ್ಯವಾದಗಳು.